ಬೇಕು, ಬೆಳಿಬೇಕಾದ್ರೆ ಏನ್ ಮಾಡಬೇಕು, ರೈತರದ್ದು ಬಹಳ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳು ಬಗೆಹರಿಸಬೇಕಾದ್ರೆ ಏನ್ ಮಾಡಬೇಕು, ಅದು ನನಗೆ ಅಧ್ಯಕ್ಷರು ಅದ್ರ ಬಗ್ಗೆ ಮಾತನಾಡೋದಕ್ಕೆ ಅಪ್ಪಣೆ ಕೊಟ್ಟಿದ್ದಾರೆ. ಆಂದೋಲನಾತ್ಮಕ ವಿಷಯವಾಗಿ ನಾನು ವಿಷಯ ಮಂಡಿಸ್ತಾ ಇದ್ದೀನಿ. ಯಾರು ಲೀಡರ್ಸ್, ಯಾರು ಈ ಭಾರತೀಯ ಕಿಸಾನ್ ಸಂಘದಲ್ಲಿ ಯಾರು ಲೀಡರ್? ಯಾವುದೋ ಒಂದು ಎಲೆಕ್ಷನ್ ಅಲ್ಲಿ ಗೆದ್ದಿರೋಂಥವ್ರ ಅವರಿಂದ ಹೋಗ್ಬೇಕಾ? ಇಲ್ಲ ಇನ್ನೊಂದು ಯಾವುದೋ ಒಂದು ನಾನು ದುಡ್ಡಿದೆ ನನ್ನ ಹತ್ರ, ನಾನು ದೊಡ್ಡಸ್ತಕ್ಕೆ ನಾನು ದೊಡ್ಡವನು ಅಂತ ಹೇಳೋಂಥ ಒಂದು ಲೀಡ್ರಾ? ಇಲ್ಲ ಮತ್ತೊಬ್ಬ ಏನೋ ಒಂದು ನಾನು ದಷ್ಟಪುಷ್ಟವಾಗಿದ್ದೀನಿ, ಸೊ ನನಗೆ ಪರಿವಾರ ಇದೆ, ನನ್ನ ಕುಟುಂಬ ದೊಡ್ಡದಾಗಿದೆ, ನಾನ್ ಲೀಡರ್ ಅನ್ನೋಂಥ ಒಂದು ಲೀಡ್ರಾ? ಅದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ಯಾರ್ಯಾರೋ ಇರ್ತಾರೆ. ಭಾರತೀಯ ಕಿಸಾನ್ ಸಂಘದಲ್ಲಿ ಪ್ರತಿ ಭಾರತೀಯ ಕಿಸಾನ್ ಸಂಘದ ಕಾರ್ಯಕರ್ತ ಲೀಡರ್, ಪ್ರತಿ ನಾರಿ ಮಹಿಳೆ ಇದಾರಲ್ಲ, ಪ್ರತಿ ನಾರಿ ಲೀಡರ್. ಯಾವಾಗ ನೀವು ಲೀಡರ್ ಆಗ್ತೀರಿ? ವಿಷಯ ತಿಳ್ಕೊಂಡಾಗ ನೀವು ಲೀಡರ್ ಆಗ್ತೀರಿ. ಪ್ರಜಾಪ್ರಭುತ್ವದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ಪ್ರಜಾಪ್ರಭುತ್ವದಲ್ಲಿ ನಮಗೆ ವಿಶೇಷವಾದ ಪ್ರಜೆಗೆ ವಿಶೇಷವಾದ ಹಕ್ಕುಗಳಿದೆ. ಆ ಹಕ್ಕುಗಳನ್ನ ಏನು ಅಂತ ನಾವು ತಿಳ್ಕೊಂಡಾಗ ನಾವು ಲೀಡರ್ ಆಗ್ತೀವಿ. ಆ ಹಕ್ಕುಗಳನ್ನ ಪಡೆಯೋದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅನ್ನೋದು ವಿಷಯ ತಿಳ್ಕೊಂಡಾಗ ನಾವು ಲೀಡರ್ ಆಗ್ತೀವಿ. ರೈತರಿಗೆ ಜ್ವಲಂತ ಸಮಸ್ಯೆಗಳಿದೆ. ಪ್ರತಿಯೊಬ್ಬರು ತಿನ್ನೋದು ಅನ್ನನೇ. ಯಾರೇ ದುಡ್ಡು ಹೊಂದ್ಸ್ಕೊಂಡಿರ್ಲಿ, ಶ್ರೀಮಂತ ಇರ್ಲಿ, 50 ಲಕ್ಷದ ಕಾರ್ ಇರ್ಲಿ, 1 ಕೋಟಿ ಕಾರ್ ಇರ್ಲಿ, 10 ಲಕ್ಷದ ಕಾರ್ ಇರ್ಲಿ, ಯಾವುದೇ ಕಾರ್ ಇರ್ಲಿ, ಇನ್ನೊಂದು ಏನೋ ಬೈಕ್ ಇರ್ಲಿ, 100 ಎಕರೆ ಜಮೀನ್ ಇರ್ಲಿ, ಸೊ ಯಾರೇ ಆಗ್ಲಿ ಅವ್ರು ತಿನ್ನೋದು ಅನ್ನನೇ. ಯಾರೋ ಅಧಿಕಾರಿ ಇರ್ಲಿ, ನಿಮ್ ಸಮಸ್ಯೆಗಳಿದೆ ಅಂತ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದಾಗ ಅವ್ರು ಸ್ಪಂದಿಸ್ತಾರೆ. ರೈತರಿಗೆ ನಾವು ಕೇಳೋಂತ ಧೈರ್ಯವಾಗಿ ಹೋಗಿ ನಿಂತ್ಕೊಂಡು ಕೇಳೋವಂಥದ್ದು ಧೈರ್ಯ ನಮ್ಗೆ ಬೇಕಾಗತ್ತೆ. ನಾವು ಆ ತರ ಹೋಗಿ ಕೇಳಬೇಕಾದ್ರೆ ವಿಷಯ ನಮ್ಗೆ ಗೊತ್ತಿರ್ಬೇಕು. ಎಲ್ಲೆಲ್ಲಿದೆ ಸಮಸ್ಯೆ ನಮಗೆ? ಎಲ್ಲೆಲ್ಲಿದೆ? ರೆವಿನ್ಯೂ ಡಿಪಾರ್ಟ್ಮೆಂಟ್ಸ್ ಎಷ್ಟೋ ಜನಕ್ಕೆ ತಾಲೂಕ್ ಆಫೀಸ್ಗೆ ಓಡಾಡಿ ಸಾಕಾಗ್ಬಿಟ್ಟು ಅವನು ಸೆಕ್ರೆಟರಿ ಎಂಥದ್ದು ಕೆಲ್ಸಕ್ಕೆ ಬರ್ದು ಅವನು ಬಂದ್ರು ಅವನು ದೇವ್ರೆ, ಇನ್ನೊಬ್ರು ಬಂದ್ರು ದೇವ್ರೆ. ರೆವಿನ್ಯೂ ಕೆಲ್ಸಗಳು ಆ ಮಟ್ಟಕ್ಕೆ ಆಗಿರ್ತದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಏನೇನೋ ಇದೆ ಸಮಸ್ಯೆಗಳು. ಎಷ್ಟು ಜನ ನಾವು ಹೋಗಿ ನಮ್ಮ ಕೆಲಸ ಮಾಡಿಕೊಡಿ ಅಂತೇಳಿ ಕೇಳಿ ದುಡ್ಡು ಕೊಡದೆ ಕೇಳಿದ್ರಿ? ಪ್ರತಿಯೊಂದಕ್ಕೂ ಲಂಚ ಆಗಿದೆ, ಪ್ರತಿಯೊಂದಕ್ಕೂ ಇದಾಗಿದೆ. ನಾವು ಸಂಘಟನೆ ಕಟ್ಕೊಂಡಾಗ ಲಂಚ ಇಲ್ದೇನೆ ನಮ್ ಕೆಲಸ ವಿಷಯ ತಿಳ್ಕೊಂಡ ನಮ್ಗೆ ಕೆಲಸ ಮಾಡಿ ನಾವು ಗುಂಪಾಗಿ ಹೋಗಿ ಕೇಳಿದಾಗ, ಇಲ್ಲ ನಾವು ಒಟ್ಟಿಗೆ ಭಾರತೀಯ ಕಿಸಾನ್ ಸಂಘದ ಹೆಸರಲ್ಲಿ ಹೋಗಿ ಕೇಳಿದಾಗ ಅದೇ ತರ ಕೆಲಸಗಳಾಗ್ತದೆ. ಎಲ್ಲೆಲ್ಲ ಆಗತ್ತೆ ನಮ್ಮ ಕೆಲಸಗಳು? ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಆಗತ್ತೆ. ಅಲ್ಲಿ ನಮ್ಮ ಸಮಸ್ಯೆ ಇದೆ. ಮತ್ತೊಂದು ಮೇಜರ್ ಆಗಿರುವಂತದ್ದು ಸರ್ವೆ ಡಿಪಾರ್ಟ್ಮೆಂಟು. ಹದ್ದುಬಸ್ತುಗಳು ಎಲ್ಲಿ ಜಮೀನು ಎಲ್ಲೆಲ್ಲೋ ಹಂಗೆ ಹದ್ದುಬಸ್ತುಗಳಾಗಿರಲ್ಲ. ನಮ್ಮ ತಾತನವ್ರ ಕಾಲದ್ದು ಹೆಸರಲ್ಲೇ ಇದ್ದೋಗಿರುತ್ತೆ. ತಾತನವ್ರು ಮುತ್ತಾತನವ್ರ ಕಾಲದಲ್ಲಿ ಇದ್ದೋಗಿರ್ತದೆ. ನಮ್ಮ ಹೆಸರಿಗೆ 4 ತಲೆಮಾರುಗಳಾಗಿರುತ್ತೆ. ನಮ್ಮ ತಲೆಮಾರುಗಳಿಗೆ ಜಮೀನೇ ಬಂದಿರಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಏನಾದ್ರು ವಿಷಯ ಮಾಡ್ಕೊಡಿ ಅಂತ ಹೋಗಿ ಕೇಳ್ಬೇಕಾದ್ರೆ ನಮ್ಗೆ ವಿಷಯ ಗೊತ್ತಿರ್ಬೇಕು, ನಮ್ಮ ಸಂಘಟನೆ ಬಲ ಇರಬೇಕು. ಅಲ್ಲೋಗಿ ಮಾತಾಡ್ಬೇಕಾದ್ರೆ ಹೋರಾಟಗಳು. ಅದೊಂದು ಡಿಪಾರ್ಟ್ಮೆಂಟ್, ಸರ್ವೆ ಡಿಪಾರ್ಟ್ಮೆಂಟು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಸವಲತ್ತುಗಳಿದೆ, ಎಷ್ಟು ಜನ ಗೊತ್ತಿದೆ? ಇಲ್ಲಿ ಎಷ್ಟು ಜನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಒಂದಷ್ಟು ಅನುಕೂಲಗಳನ್ನ ಏನಾದ್ರು ಸ್ಕೀಮ್ಗಳು ಬಹಳಷ್ಟಿದೆ. ಈಗಂತೂ ಎಲ್ಲಕ್ಕೂ ಸ್ಕೀಮ್ಗಳಿದೆ. ಎಷ್ಟು ಜನ ಬಳಸ್ಕೊಂಡಿದ್ರಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್? ಕೈ ಎತ್ತಿ ಯಾರಾದ್ರೂ ಬಳಸ್ಕೊಂಡಿದ್ರೆ? ಒಬ್ರು ಅಣ್ಣ ಒಬ್ರು ಓಕೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಕೈ ಎತ್ತೀರಾ? ಯಾರಾದ್ರು ಅಣ್ಣ? 1 2 3 4 ಒಂದಷ್ಟು ಆಯ್ತಾ. ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವಾಗಲೇ ಅಣ್ಣ ಮಾತಾಡ್ಬೇಕಾ ಅವಾಗಲೇ ಹೇಳ್ತಾ ಇದ್ರು, ಡೈರಿ ಸಿರಿಕಲ್ಚರ್ ಅವೇ ನಮ್ಮ ಜೀವನಾಡಿ ಅಂತ. ನಿಜನೇ ಅದು. ಎಷ್ಟು ಜನ ಬಳಸ್ಕೊಂಡಿದೆ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ? ಸಿರಿಕಲ್ಚರ್ ಅಲ್ಲ 2 ಇದೆ. ಸಿರಿಕಲ್ಚರ್ ಮಾರ್ಕೆಟ್ ಒಂದಿದೆ, ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ಅಲ್ಲೂ ಇದೆ, ಇಲ್ಲೂ ಇದೆ ರೈತರಿಗೆ ಸಮಸ್ಯೆಗಳು.
ಎಷ್ಟು ಜನ ಬಳಸ್ಕೊಂಡಿದ್ರಿ? ಇಲ್ಲ. ಅನಿಮಲ್ ಹಸ್ಬೆಂಡ್ರಿ, ಡೈರಿದು, ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಏನೇನು ಬಳಸ್ಕೊಂಡಿದ್ರಿ? ಒಂದು ಅಣ್ಣ, ನೀವೊಬ್ರು. ಹಾಂ, ಇಲ್ಲಿ ಅಣ್ಣ ಇನ್ನೊಬ್ರು, ಇಬ್ಬರು. ಹಾಂ, ವೆಟರ್ನರಿ ಡಿಪಾರ್ಟ್ಮೆಂಟು ಆಯ್ತಲ್ಲ. ಡೈರಿ, ಡೈರಿಯಿಂದ ಎಷ್ಟು ಜನ ಏನಾದ್ರು ಬಳಸ್ಕೊಂಡಿದ್ರಿ? ಇಲ್ಲ. ಹಾಂ, ಎಲ್ಲರೂ ಹಾಲು ಹಾಕ್ತಾ ಇದ್ದೀರಿ, ಹಸು ಕಟ್ಟಿರ್ತೀರಿ, ಅದರಿಂದ ಒಂದಷ್ಟು ದುಡಿಮೆ ಮಾಡ್ತಾ ಇರ್ತೀರಿ, ಅದರಿಂದ ಬೆನಿಫಿಟ್ಸ್ ಯಾರು ಬಳಸ್ಕೊಂಡಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಯಾರ್ಯಾರು ಬಳಸ್ಕೊಂಡಿದ್ರಿ ಅಲ್ಲಿರೋಂಥದ್ದು? ಇಲ್ಲ. ನೀರಾವರಿ ಡಿಪಾರ್ಟ್ಮೆಂಟ್, ಮೈನರ್ ಇರಿಗೇಷನ್, ನಮ್ಮ ಇಂಜಿನಿಯರ್ ಇದ್ದಾರೆ, ಅವರೇ ಆಯಾಮದ ಪ್ರಮುಖರು, ಶ್ರೀನಿವಾಸ್ ಸರ್. ಇಲ್ಲಿದ್ದಾರೆ ನಿಂತ್ಕೊಳ್ಳಿ ಸರ್. ಹಾಂ, ಇಂಜಿನಿಯರ್ ಅವರು ನೋಡಿ, ಇಲ್ಲಿ ಇಲ್ಲೊಬ್ರು ಇಂಜಿನಿಯರ್ ಇದ್ದಾರೆ, ಅಲ್ಲೊಬ್ರು ಪ್ರೊಫೆಸರ್ ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ರಿಟೈರ್ಡ್ ಪ್ರೊಫೆಸರ್, ಕೆಳಕೋದ್ರ ಅಣ್ಣ ಯೋಗೇಶ್ ಅಣ್ಣ, ಹಾಸನ್. ಆಯ್ತಾ. ಸೊ ವಾಟರ್ ಶೆಡ್ ಡಿಪಾರ್ಟ್ಮೆಂಟ್ ಎಷ್ಟು ಜನ ಬಳಸ್ಕೊಂಡಿದ್ರಿ? ಹಾಂ, ಕೃಷಿ ಹೊಂಡ ಅದಕ್ಕೆ ಬರೋದು, ವಾಟರ್ ಶೆಡ್. ಹಾಂ, ಕೆ ಇ ಬಿದು. ಹಾಂ, ಬರೀ ನಾವು ಕೊಡೋದೆ ಅದೊಂಥರ ಇದು ರೋಗಿದಾಗಿದೆ. ಗುಡಿ ಕೈಗಾರಿಕೆಗಳು, KVIB ಕೈಗಾರಿಕೆ ಇಲಾಖೆ ಅಂಡರ್ ಬರ್ತದೆ. ಗುಡಿ ಕೈಗಾರಿಕೆಗಳವರು KVIB ಇಂದ ಎಷ್ಟು ಜನ ಬಳಸ್ಕೊಂಡಿದ್ರಿ? KVIB ಯಾರು ಅಧ್ಯಕ್ಷರು? ಹೌದಾ. ಸೊ ಅಧ್ಯಕ್ಷರೊಬ್ಬರು ಬಳಸ್ಕೊಂಡು. ಹೌದೌದು, ಅದರಲ್ಲಿ ಆಕ್ಚುಲಿ ಕೃಷಿ ಆಧಾರಿತ ಒಂದಷ್ಟು ಇವುಗಳಿಗೆ ಈಗ ಅದು ಕಾರ್ಪೆಂಟ್ರು, ಅದಕ್ಕೆಲ್ಲ ಟೂಲ್ ಕಿಟ್ಸ್ ಎಲ್ಲ ಬರ್ತದೆ. ಕೃಷಿ ಆಧಾರಿತ ಬೇರೆ ಕಸಬುಗಳಿಗೆಲ್ಲ ಟೂಲ್ ಕಿಟ್ಸ್ ಬರ್ತದೆ ಫ್ರೀಯಾಗಿ, ದುಡ್ಡು ಕೊಡೋಷ್ಟಿಲ್ಲ. ಯಾರು ಆ ಥರ ಕೃಷಿ ಕಸಬುಗಳು ಮಾಡ್ತಾ ಇರ್ತಾರೋ ಅವ್ರಿಗೆ ಮನೆಗಳು ಬರ್ತವೆ. ಸೊ ಇಷ್ಟರಲ್ಲೂ ಸರ್ಕಾರದ ಸವಲತ್ತುಗಳಿದ್ದಾವೆ, ನಾವು ಬಳಸ್ಕೊಂಡಿಲ್ಲ, ನಾವು ಪಡೆದಿಲ್ಲ. ಇದರಲ್ಲಿರುವಂಥದ್ದು ಒಂದು 10 ಜನ 10 ಜನನಿಲ್ಲ, ಎಲ್ಲ ಸ್ಕೀಮ್ಗಳು ಟೋಟಲ್ ಸೇರಿಸಿದ್ರು 10 ಜನ ಕೂಡ ಬಳಸ್ಕೊಂಡಿಲ್ಲ. ಇನ್ನು ಮಿಕ್ಕಿದ್ದು ಏನಾಗ್ತದೆ? ಯಾರಾದ್ರೂ ನಾವು ಅದನ್ನು ಪಡಿಬೇಕಾದ್ರೆ ಏನು ಮಾಡಬೇಕು? ಮಾಹಿತಿ ಬೇಕು. ಮಾಹಿತಿ ಅದನ್ನ ಏನು ವಿಷಯ ಅಂತೇಳಿ ನಾವು ವಿಷಯ ತಿಳ್ಕೊಂಡು ಹೋಗಿ ಕೇಳಬೇಕು. ಇಲ್ಲ ಅಲ್ಲಿಯೇ ಸಮಸ್ಯೆಗಳಿದೆ, ರೆವಿನ್ಯೂಲ್ ಸಮಸ್ಯೆಗಳಿದೆ, ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಸಮಸ್ಯೆ ಇದೆ, ಅವೆಲ್ಲನೂ ಈ ಥರ ಸಮಸ್ಯೆಗಳಿದ್ದಾಗ ಅದನ್ನು ಪಡೆದಿಲ್ಲ, ಕೊಟ್ಟಿಲ್ಲ ನಮಗೆ ಅಂದಾಗ ಏನು ಮಾಡಬೇಕು? ಒಂದು ಅರ್ಜಿ ಕೊಡಬೇಕು. ಏನೇನಿದೆ ನಿಮ್ಮಲ್ಲಿ ಸ್ಕೀಮ್ಗಳು ಕೊಡಿ ನಮಗೆ ಅಂತೇಳಿ ಕೇಳಬೇಕು, ಅರ್ಜಿ ಕೊಡಬೇಕು. ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ನಮ್ದೆಲ್ಲ ಒಟ್ಟಿಗೆ ಹೋಗಿ ನಾವು ಕೇಳಬೇಕು. ಅವಾಗೂ ಕೊಟ್ಟಿಲ್ಲ ಅಂದ್ರೆ ಏನು ಮಾಡೋದು? ಆಂದೋಲನ. ಇಷ್ಟೆಲ್ಲ ಬಿಗಿನಿಂಗ್ ಎಲ್ಲ ಕೇಳಿದ್ವಿ, ಫಸ್ಟ್ ಅರ್ಜಿ ಕೊಟ್ಟಿದ್ವಿ, ಮತ್ತಿನ್ನೊಂದ್ಸರಿ ರಿಮೈಂಡರ್ ಕೊಡಬೇಕು. ಅದು ಮಾಡಿಲ್ಲ ಅಂದ್ರೆ ಮತ್ತೆ ಹೋಗಿ ಒಂದು 4-5 ಜನ ಹೋಗಿ ಏನ್ ಮಾಡ್ತೀರಿ? ಅಹಿಂಸಾತ್ಮಕವಾಗಿ ಕೇಳೋದು ಹೋಗ್ಬಿಟ್ಟು ನಾವು ಆಂದೋಲನ ಅಂದ್ರೆ ನಾವು ಹೋಗಿ ಕಾಲರೇ ಹಿಡಿಬೇಕು ಅಂತೇಳಿಲ್ಲ. ಅಷ್ಟಕ್ಕೂ ಹಿಡಿಬೇಕಾದಾಗ ಅಷ್ಟಕ್ಕೂ ಹಿಡಿದ್ಬಿಟ್ರು ಏನೂ ಆಗೋದಿಲ್ಲ. ರೈತನ ಯಾರು ಕೇಸ್ ಹಾಕೋದಿಲ್ಲ, ತಲೆಗೆಡಿಸ್ಕೋಬೇಡಿ. ಅಷ್ಟಕ್ಕೂ ಅಹಿಂಸಾತ್ಮಕವಾಗಿ ಹೇಳೋಂಥದ್ದು. ಹೋಗಿ ನಮ್ಮ ಹಕ್ಕುಗಳನ್ನ, ನಮ್ಮ ಕೆಲಸಗಳನ್ನ ನಾವು ಕೇಳಿದಾಗ ಅವ್ರು ಮಾಡಿಕೊಟ್ಟಿಲ್ಲ ಅಂದಾಗ ಸೊ ನಾವು ಘೆರಾವ್ ಮಾಡಬೇಕು, ಮಾಡಿಕೊಡ್ಬೇಕು, ನೀವು ಯಾಕೆ ಮಾಡಿಕೊಡ್ತಲ್ಲ ಅಂತ ಕೇಳಬೇಕು. ಸೊ ಅದು ಕೇಳಿಲ್ಲ, ಅವ್ರು ಮಾಡಿಲ್ಲ, ಮಾಡ್ತಾ ಇಲ್ಲ ಅಂದ್ರೆ ಅಹಿಂಸಾತ್ಮಕವಾಗಿನೇ ಕೇಳೋದು. ಅಷ್ಟಕ್ಕೂ ಆವು ಅಂತೇಳಿ ಬಂದಾಗ ಯಾವುದೋ ಒಂದು ಸ್ಟೇಜ್ಗೆ ಹೋದಾಗ ಕಾಲರ್ ಹಿಡೀರಿ, ಪರವಾಗಿಲ್ಲ, ಏನಾಗಲ್ಲ. ಇದಾರೆ ಇಲ್ಲ ಅಡ್ವೊಕೇಟ್, ನಮ್ಮ ಜಯಪ್ಪ ಇದ್ದಾರೆ, ಇನ್ನೊಬ್ರು ರತ್ನಗೌಡ ಅಂತಿದ್ದಾರೆ. ಅದನ್ನ ನಾವು ಎನ್ಕರೇಜ್ ಮಾಡೋದಿಲ್ಲ, ಹಿಡಿತೀವಿ ಅನ್ಬೇಕು ಅಷ್ಟೇನೆ, ಹಿಡಿಯಕ್ಕೆ ಹೋಗ್ಬಾರ್ದು. ಗಲಾಟೆಗಳು ಅದನ್ನ ಹಿಂಸೆ ನಮ್ದಲ್ಲ, ಪ್ರವೃತ್ತಿ ನಮ್ದಲ್ಲ. ನಾವು ದೇಶಕ್ಕೆ ಅನ್ನ ಕೊಡುವಂಥ ಜನ.
ವಿಧಿ ಇಲ್ಲ ಅಂದಾಗ ಅವರೂ ಅಷ್ಟೇ ಮನುಷ್ಯ, ಅವನ ಆಫೀಸರ್ ಆಗಲಿ, ಕ್ಲರ್ಕ್ ಆಗಿರಲಿ, ಅವ್ನ ರೆವಿನ್ಯೂ ಸೆಕ್ರೆಟರಿ ಆಗಲಿ, ಸರ್ವೇಯರ್ ಆಗಿರಲಿ, ಅವರು ತಿನ್ನೋದು ಊಟನೇ, ಅನ್ನನೇ ತಿನ್ನೋದು. ರೈತರ ಬಗ್ಗೆ ಕಾಳಜಿ ಇರ್ತದೆ. ಸೊ ನಾವು ವಿಷಯ ತಿಳ್ಕೋಬೇಕು, ನಾವು ಕೆಲಸ ಮಾಡಿ ಅಂತ ಹೇಳೋಂಗೆ ಆಗಬೇಕು. ಸೊ ಇದು ಅಷ್ಟಕ್ಕೂ ಹೇಳಿದಾಗ ಅಲ್ಲಿ ಮಾಡಲಿಲ್ಲ, ಏನು ಮಾಡ್ತೀವಿ? ಬೀದಿ ಹೋರಾಟ. ಬೀದಿ ಹೋರಾಟ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಸಂಘಟನೆ ಗಟ್ಟಿ ಇರಬೇಕು. ಒಂದು ಕರೆ ಕೊಟ್ಟರೆ ಒಂದಷ್ಟು ಜನ ಸೇರೋಂಗಿರ್ಬೇಕು. ಅದಕ್ಕೇನು, ನಾವು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಅವ್ರ ಹತ್ರನೇ ಹೋಗ್ಬೇಕಂತೇಳಿಲ್ಲ. ನಿಮ್ಮಲ್ಲಿರೋಂಥ ಪ್ರತಿ ಕಾರ್ಯಕರ್ತನೇ ಲೀಡ್ರು. ಅಣ್ಣ ಲೀಡ್ರು, ಈ ಅಣ್ಣ ಲೀಡ್ರು, ಅಕ್ಕ ಲೀಡ್ರು, ಅಮ್ಮ ಲೀಡ್ರು. ಪ್ರತಿಯೊಬ್ಬರು ಯಾರು ನಿಂತ್ಕೊಂಡು ಧೈರ್ಯವಾಗಿ ಕೇಳ್ತಾರೆ ಅವರೇ ಲೀಡ್ರು. ಗ್ರಾಮ ಸಮಿತಿ ಇರ್ತದೆ. ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಗ್ರಾಮ ಸಮಿತಿಯವರು ಪ್ರತಿಯೊಂದೂ ಇವರ ತಾಲೂಕವರೇ ಬಂದು ಮಾಡಬೇಕು ಅಂತೇಳಿ ಇಲ್ಲ. ಗ್ರಾಮ ಸಮಿತಿಯವರು ಹೋಗಿ ಕೇಳ್ಬೋದು, ಇದನ್ನು ಕೊಡಿ ಅಂತ. ಇಲ್ಲ ಅದು ಆಗ್ಲಿಲ್ವಾ, ನಮ್ಮ ತಾಲೂಕು ಅಧ್ಯಕ್ಷರ ಆಫೀಸ್ ಇದೆ ನಮ್ದು ಮುಳ್ಬಾಗಲಲ್ಲಿ, ಅಲ್ಲಿ TFCMS ಬಿಲ್ಡಿಂಗ್ ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು, ನಿಮ್ಗೆ ಒಳ್ಳೆ ಜಿಲ್ಲಾಧ್ಯಕ್ಷರು ಕೊಟ್ಟಿದ್ದೀವಿ. ಈಗ ಅವ್ರು ಎಷ್ಟೊಂದು ಸ್ಪಂದಿಸ್ತಾರೆ ಅಂದ್ರೆ, ನೀವು ಯಾರೇ ಹೋದ್ರು ಅವರು 100% ನಿಮ್ ಕೆಲಸ ಆಗತ್ತೆ ಅಂತ ಜಿಲ್ಲಾಧ್ಯಕ್ಷರು. ನಾವು ಕಾಳಜಿ ವಹಿಸಿ ಅವ್ರನ್ನ ಮಾಡಿದೀವಿ. ಅವರ ಬಲ ಇದೆ, ಒಂದಷ್ಟು ಸಂಘಟನೆ ಬೆಳೀಲಿ, ಒಂದಷ್ಟು ರೈತರಿಗೆ ಸಹಾಯ ಆಗಲಿ ಅಂತೇಳಿ ಅಲ್ಲಿ ಆಫೀಸ್ಗೆ ಹೋದ್ರೆ ನಿಮ್ಮ ಕೆಲಸ ಎಲ್ಲ ಮಾಡಿಕೊಡ್ತಾರೆ. ಕೇಸ್ ಆಗಲಿಲ್ಲ ಅಂತ ಹೇಳಿದ್ರೆ ಹೋರಾಟಗಳು ಮಾಡೋದು ಇದ್ದೇ ಇರ್ತದೆ. KEBದು ಅಂತೂ ತಾರಕಕ್ಕೆ ಇರುತ್ತೆ. ಅವಾಗಲೇ ಅಪ್ಪಾಜಿ ಗೌಡ್ರು ಯಾರೋ ಮಾತಾಡೋಗಿ ಹೇಳ್ದಂಗಿತ್ತು. ಅದು KEBದು ಅದು ಜ್ವಲಂತವಾಗಿದೆ. ನಮ್ಮನೆ ಕಿತ್ತು ತಿನ್ನೋ ಥರ ಇದೆ. ವಿಷಯ ತಿಳ್ಕೊಂಡು ಮಾತಾಡಿದ್ರೆ ಸುಮ್ಮನೆ ಕೆಲಸ ಮಾಡ್ತಾರೆ. ಅಂಥದ್ದು ಯಾವುದು ಇರೋದಿಲ್ಲ. ಅದಕ್ಕೆ ಯಾವುದೋ ಒಂದು ಗ್ರಾಮದ್ದು ಏನೋ TC ಹೋಗಿದೆ, ಇನ್ನೊಂದು ಹೋಗಿದೆ, ಎಲ್ಲಕ್ಕೂ ಲಂಚ ಅಲ್ಲ, ಎಲ್ಲಕ್ಕೂ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಫಾಲೋ ಮಾಡಿ ಮಿಕ್ಕಿದ್ದನ್ನ ಯಾಕೆ ಮಾಡಿಲ್ಲ ಅಂತ ಹೋಗಿ ಕೇಳಿ, ಆಮೇಲೆ ನೋಡೋಣ ಯಾಕೆ ಮಾಡೋದಿಲ್ಲ ಅವರು. ಆಗಿಲ್ಲ ಅಂತೇಳಂದ್ರೆ ನೀವು ಇಂಡಿವಿಜುವಲ್ ಆಗಿ ಹೋಗಿ, ನಾನು ವ್ಯಕ್ತಿಯಾಗಿ ಇದೆಯಲ್ಲ ನಿಮ್ಗೆ ಆಯುಧ, BKS ಇದೆಯಲ್ಲ ಆಯುಧ ಅಂತ ಇಟ್ಕೊಳ್ಳಿ. ಸೊ ಯಾರು ಇಲ್ಲ, ಯಾರು ರೋಲ್ ಕಾಲ್ ಮಾಡೋರು ಯಾರು ಇಲ್ಲ. ಈಗ ನಾನು ಸಿವಿಲ್ ಇಂಜಿನಿಯರ್ ಇದ್ದೀನಿ, ನಾನು ವ್ಯವಸಾಯ ಮಾಡ್ತೀನಿ, ಪ್ರೀತಿಯಿಂದ ನಾನು ಸೇವೆ ಮಾಡ್ತಾ ಇದ್ದೀನಿ ರೈತರದ್ದು. ಅದೇ ಥರ ನೋಡಿ, ಇಂಜಿನಿಯರ್ ಅವರು ಇಲ್ಲಿ ನಮ್ಮ ಮೇಸ್ಟ್ ಪ್ರಿನ್ಸಿಪಾಲ್ ಆಗಿದ್ರು. ಇದೇ ಥರನೇ ಒಬ್ಬೊಬ್ರು ಒಂದು ವೃತ್ತಿ ಇದೆ. ಸೊ ಕಸಬುಗಳು ಇದೆ, ವ್ಯವಸಾಯನೂ ಇದೆ, ಪ್ರೀತಿಯಿಂದ ಮಾಡ್ತಾ ಇರೋದು. ಇಲ್ಲಿ ಯಾರಕ್ಕಾದ್ರೂ ಅಮ್ಮ ನಿಮ್ಗೆ ಯಾರಿಗೂ ದುಡ್ಡು ಕೊಟ್ಟಿದ್ದೀರಾ ಇಲ್ಲಿ ಬರೋದಕ್ಕೆ? ಯಾರೂ ಕೊಟ್ಟಿಲ್ಲ. ಈಗ ಇಲ್ಲಿ ನನಗೂ ಯಾರು ಕೊಟ್ಟಿಲ್ಲ. ಬೆಂಗಳೂರಿಂದ ಬರೋದಕ್ಕೆ ಕಾರ್ಗೆ ಪೆಟ್ರೋಲು ಅದು ಇದು ಹಾಕೊಂಡು ಬಂದಿದ್ದೀನಿ. ರೈತರ ಕೆಲಸ ಅಂತ ಪ್ರೀತಿಯಿಂದ ಮಾಡೋಂಥದ್ದು. ಪ್ರತಿ ಕಾರ್ಯಕರ್ತ ನಮ್ಮಲ್ಲಿ ಯಾರು ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವರು ಬಸ್ ಚಾರ್ಜ್ ಇಟ್ಕೊಂಡು ಬರ್ತಾರೆ, ಅವರು ಇಲ್ಲಿ ವಿಷಯ ತಿಳ್ಕೊತಾರೆ, ಅವರ ಸಂಘಟನೆ ಕಟ್ಕೋತಾರೆ, ಅವರು ಹೋರಾಟ ಮಾಡ್ತಾರೆ, ಅವ್ರ ಹಕ್ಕುಗಳಿಗೆ ತಗೋತಾರೆ. ಪ್ರತಿ ವ್ಯಕ್ತಿ ಹಾಗೇನೆ ಇಲ್ಲಿ. ಸೊ ಅದಕ್ಕೆ ಹೇಳಿದ್ದು, ಪ್ರತಿ ಕಾರ್ಯಕರ್ತ ಪ್ರತಿಯೊಬ್ಬ ಲೀಡ್ರು ಅಂತ. ಯಾರಿಂದೇನು ಹೋಗ್ಬೇಡ್ರಿ ನೀವು. ಯಾರೋ ಅವರು ಇವರು ಯಾರೂ ಬೇಕಾಗಿಲ್ಲ ನಿಮಗೆ. ನೀವೇ ವಿಷಯ ತಿಳ್ಕೊಳ್ಳಿ, ನೀವೇ ಸಂಘಟನೆ ಮಾಡ್ಕೊಳ್ಳಿ. ಗ್ರಾಮ ಸಮಿತಿಗಳಿದ್ದಾವೆ, 7 ಜನ 20 ಜನ ಆ ಥರ ಇರ್ತದೆ. ಆ ಸಮಿತಿಗಳು ಮಾಡ್ಕೊಳ್ಳಿ, ಎಲ್ಲ ಗ್ರಾಮಗಳಲ್ಲೂ ಗ್ರಾಮ ಸಮಿತಿ ಮಾಡ್ಕೊಳ್ಳಿ. ಸೊ ನೀವು ಸಂಘಟನೆಯಾಗಿ, ಗ್ರಾಮ ಸಮಿತಿ ಇದು ಒಂದು ಲೆಟರ್ ಇರ್ತದೆ, ಸೀಲ್ ಇರ್ತದೆ. ಯಾವುದೇ ಸಮಸ್ಯೆ ಆಗಲಿ, ಗ್ರಾಮ ಪಂಚಾಯತಿಯಲ್ಲಿ ಇರಲಿ, ತಾಲೂಕ್ ಪಂಚಾಯತಿಯಲ್ಲಿ ಇರಲಿ, ತಾಲೂಕು ಆಫೀಸಲ್ಲಿ ಇರಲಿ, ರೆವಿನ್ಯೂ ಇರಲಿ, ಇಷ್ಟು ಡಿಪಾರ್ಟ್ಮೆಂಟ್ಸ್ ಹೇಳಿದ್ನಲ್ಲ, ಇವು ರೈತರಿಗೆ ನೇರವಾಗಿ ಸಂಬಂಧಪಟ್ಟಿರೋವಂಥದ್ದು. ಇದೆಲ್ಲದರ ಜೊತೆಗೆ ಇನ್ನೊಂದಷ್ಟು ಯೂನಿವರ್ಸಿಟಿಗಳಿದೆ, ಮಣ್ಣು ಪರೀಕ್ಷೆಗಳು ಮಾಡ್ತಾರೆ, ರೈತರು ಕೀಟಗಳು ಏನೇನು ರೋಗಗಳ ಬಗ್ಗೆ ವಿಷಯ ಹೇಳ್ತಾರೆ, ಇನ್ನೂ ಒಂದಷ್ಟು ರಿಸರ್ಚ್ಗಳಿದ್ದಾವೆ. ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳಗಳಿರ್ತದೆ. ಅಷ್ಟೊಂದು ಸಂಬಳ, ಲಕ್ಷಾಂತರ ರೂಪಾಯಿ ಸಂಬಳ ತೊಗೊಂಡವರು ಫೀಲ್ಡಲ್ಲಿ ಬಂದು ಕೆಲಸ ಮಾಡಿದ್ದು ಯಾವತ್ತೂ ನಾವು ಕಾಣಿಸಿಲ್ಲ. ನಾವು ಅದನ್ನು ಕೇಳ್ತಾ ಇಲ್ಲ. ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಾವು ಕೇಳ್ತಾ ಇಲ್ಲ. ಬಂದು ನೋಡಿ ನಮ್ದೇನೋ ಆಗಿದೆ ಅಂದ್ರೆ ನೋಡ್ಬೇಕು. ಅವ್ರ ಡ್ಯೂಟಿ ಅದು. ಸಂಬಳ ಸರ್ಕಾರ ಕೊಡ್ತದೆ. ನಮ್ಮಂಥವ್ರು ಈಗ ನಾನು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತೀನಿ. ನಮ್ಮಂಥವ್ರು ಒಂದಷ್ಟು ಜನ ಟ್ಯಾಕ್ಸ್ ಕಟ್ಟಿ ಒಂದಷ್ಟು ಊಟ ಹಾಕೋವಂಥವ್ರಿಗೆ ಕಾಯೋದಕ್ಕೋಸ್ಕರ ಅವ್ರು ನಿಟ್ಟಿರೋದು. ಸೊ ಅವ್ರು ಕೂತ್ಕೊಂಡು ಅಲ್ಲಿ ಮಜಾ ಮಾಡ್ಕೊಂಡು ಕೂತಿರೋದಕ್ಕಲ್ಲ. ಅದನ್ನು ಹೋಗಿ ನಾವು ಕೇಳಬೇಕು, ಏನು ಹಿಂಗಿದೆ ಬಂದು ನೋಡಿ ಅಂತ. ನೋಡಿಲ್ಲ ಅಂದರೆ ನಿಮ್ದೊಂದು ಲೆಟರ್ ಇರ್ತದೆ, ಗ್ರಾಮ ಸಮಿತಿದು ಇರ್ತದೆ, ತಾಲೂಕು ಸಮಿತಿದು ಇರ್ತದೆ, ಎಲ್ಲದೂ ಲೆಟರ್ ಇರ್ತದೆ. ಒಂದು ಕೊಡಿ. ಅವು ಬಂದಿಲ್ಲ ಅಂದ್ರೆ ಅವಾಗ ಕೇಳಿ. ಮಿಕ್ಕಿದ್ದನ್ನೋರು ಬಂದಿಲ್ಲ ಅಂತಂದ್ರೆ ನಾವು ಸ್ಪಂದಿಸ್ತೀವಿ. ನಾವು ಪ್ರಾಂತ ಕಾರ್ಯಕಾರಿಣಿಗಳಿದ್ದೀವಿ, ನಾವು ಸ್ಪಂದಿಸ್ತೀವಿ. ಜಿಲ್ಲಾ ಕಾರ್ಯಕಾರಿಣಿ ಇರ್ತಾರೆ, ನಮ್ಮ ಗೋಪಾಲ್ ರೆಡ್ಡಿ ಮಾಸ್ಟರ್ ಇರ್ತಾರೆ,
ಮತ್ತೆ ಅಧ್ಯಕ್ಷರು ಇರ್ತಾರೆ. ಈ ಲೋಕಲಲ್ಲಿ ನಿಮ್ಗೆ ಎನಿ ಟೈಮ್ ಸಿಗುವಂಥದ್ದು. ನಮ್ಮ ರಘುನಾಥ್ ರೆಡ್ಡಿ ಅವರು ಇಲ್ಲೇ ಆಫೀಸಲ್ಲಿ ಕೂತಿರ್ತಾರೆ, ಯಾವಾಗ ಹೇಳ್ತಾ ಇದ್ರು ಇಲ್ಲಿ TMC ಮಿಸ್ ಬಿಲ್ಡಿಂಗ್ ಅಲ್ಲಿ ಕೂತ್ಕೋತೀನಿ, ರೈತರು ಬರ್ತಾರೆ ಅಂತ. ಆ ಥರ ಸ್ಪಂದಿಸ್ತಾರೆ, ಕೆಲಸಗಳಾಗ್ತದೆ. ನಿಮ್ಮ ಕೆಲಸ ಆಗಿಲ್ಲ ಅಂದರೆ ಆಂದೋಲನ, ರೋಡ್ಗಿಳಿಯನ, ತಲೆ ಕೆಡಿಸ್ಕೋಬೇಡಿ. ರೋಡ್ಗಿಳಿಬೇಕಾದ್ರೆ ಏನು ಮಾಡಬೇಕು? ನೇರವಾಗಿ ಹೋಗೋದಾ? ಅಲ್ಲ. ಈ ರೋಡ್ಗೆ ಹೋರಾಟ ಯಾವ್ದ್ಯಾವ್ದು ಇದಿದೆ, ಮೇಜರ್ ಇಶ್ಯೂಸ್ ಇದ್ದಾಗ ರೋಡ್ಗಿಳಿ ಅಂತ, ಮಿಕ್ಕಿದ್ದಲ್ಲಿ ನೆಸಿಟಿನ ಬರೋದಿಲ್ಲ. 10 ಜನ ಹೋಗಿ ನೀವು ಯಾವುದೋ ಒಂದು ಆಫೀಸ್ಗೆ, ನಿಮ್ಮ ಕೆಲಸ ಆಗಿಲ್ಲ ನಾವು ಕೇಳಿ, ನಿಮ್ಮ ಹಕ್ಕುಗಳು ನೀವು ಕೇಳಿ, ನಿಮ್ದು ಕೆಲಸ ಆಗಿಲ್ಲ ನಾವು ಮಿಕ್ಕಿದ್ದು ನಾವು ಅಟೆಂಡ್ ಮಾಡ್ತೀವಿ. ರೋಡ್ಗಿಳಿಯುವಂಥದ್ದು ಆ ಸ್ಟೇಜು ವರ್ಗು ನಾವು ಕೆಲಸಗಳು ಪೆಂಡಿಂಗ್ ಬಿಡೋದಿಲ್ಲ, ಯಾಕಂದ್ರೆ ಅವರು ಅನ್ನ ತಿನ್ನೋದು. ಆವಾಗ ರೋಡ್ಗಿಳಿಬೇಕಾದಾಗ ಏನು ಮಾಡಬೇಕು? ಒಂದು ಅರ್ಜಿ ಕೊಡಬೇಕು, ಹೋರಾಟ ಮಾಡ್ತಾ ಇದೀವಿ ಅಂತ ಒಂದು ಪರ್ಮಿಷನ್ ತಗೋಬೇಕು. SP ಆಫೀಸ್ಗೆ, ಈಗ ಜಿಲ್ಲೆಯಲ್ಲಿ ಮಾಡೋಂಗಿದ್ರೆ SP ಕೊಡಬೇಕು, ಇಲ್ಲಿ ಮಾಡೋಂಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಒಂದು ಇದು ಕೊಡಬೇಕು. ಪ್ರೊಸೀಜರ್ ಹೇಳ್ತಾ ಇದೀನಿ ನಿಮಗೆ. ಒಂದು ಈ ಥರ ಮಾಡ್ತಾ ಇದೀವಿ ಅಂತ ಒಂದು ಲೆಟರ್ ಕೊಡಬೇಕು, ಅಲ್ಲಿಂದ ಪರ್ಮಿಷನ್ ತಗೋಬೇಕು, ಪ್ರೊವಿಷನ್ ಮಾಡಬೇಕು, ಅಹಿಂಸಾತ್ಮಕವಾಗಿ ಹೋರಾಟ ಮಾಡಬೇಕು ಬೀದಿಲಿ. ಯಾವುದೇ ಕಚೇರಿಗಳಿಗೆ ಹೋಗಲಿ ಮಾಡಲಿ, ಸೊ ಅಲ್ಲೂ ಅಷ್ಟೇ ಅಹಿಂಸಾತ್ಮಕವಾಗಿಯೇ ಹೋರಾಟಗಳಿರಬೇಕು. ನಾವು ಜಯ ಆವು ಅಂತೇಳಿ ಜೋರಾಗೆ ಮಾತಾಡಿ ಪರವಾಗಿಲ್ಲ, ನಿಮ್ಮ ಮೈ ಮೇಲೆ ಬಂದು ಅವರೇ ಬಂದು ನಿಮ್ಮ ಮೇಲೆ ಕೇಸ್ಗಳು ಹಾಕಿದ್ರೆ ನಾವು ಇದ್ದೀವಿ, ಯಾರ ಮೇಲೆ, ರೈತರ ಮೇಲೆ ಕೇಸ್ ಹಾಕೋದಿಲ್ಲ. ಸೊ ಹಿಂಸೆ ಬೇಡ ನಮ್ಮದು. ಅಷ್ಟಕ್ಕೂ ಬಂದರೆ ಮಿಕ್ಕಿದ ಅಡ್ವೊಕೇಟ್ಸ್ ಇದ್ದಾರೆ ನಮ್ಗೆ, ಜಿಲ್ಲಾ ಕಮಿಟಿಯಲ್ಲಿ ಇದ್ದಾರೆ, ಅವ್ರು ಬಂದೆಲ್ಲ ಅಟೆಂಡ್ ಮಾಡ್ತಾರೆ. ತಲೆ ಕೆಡಿಸ್ಕೋಬೇಡ್ರಿ, ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನೂ ಒಂದಷ್ಟು ವಿಷಯಗಳಿದೆ, ವಿಷಯ ಮಂಡನೆ ಸುದೀರ್ಘವಾಗಿ ಕೊಟ್ಟರೆ ಒಂದು 2 ಗಂಟೆ ಇದೆ, ಆದರೆ ಊಟದ ಸಮಯ ಆಗಿದೆ ಅನ್ಸುತ್ತೆ. ಇನ್ನೂ ಒಂದಷ್ಟು ವಿಷಯ ಮಂಡನೆಗಳಿದೆ ಅನ್ಸುತ್ತೆ. ಸೊ ಇನ್ನೊಂದ್ಸರಿ ಯಾವಾಗಲಾದ್ರೂ ಇದನ್ನೆಲ್ಲ ಡೀಟೇಲ್ ಆಗಿ ಇನ್ನೊಂದಷ್ಟು ವಿಷಯಗಳೆಲ್ಲ